ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕೂಲಿ ಕಾರ್ಮಿಕನ ಹುದ್ದೆ, ಊಟಕ್ಕೆ ಮುದ್ದೆ, ಜೈಲಿನ ದಿನಚರಿ ಕೇಳಿ ಪ್ರಜ್ವಲ್ ಮೈ ಒದ್ದೆ. ಹೌದು, ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂಥೇಳಿ ಸಾಬೀತಾಗಿ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆಯಿಂದಲೇ ಅಧಿಕೃತವಾಗಿ ಸಜಾಬಂದಿ ಖೈದಿಯಾಗಿದ್ದಾರೆ. ಜೀವನ ಪೂರ್ತಿ ಜೈಲೂಟವನ್ನೇ ತಿನ್ನಬೇಕಾಗಿ ಬಂದಿರುವಂಥ ಅವರ ಜೀವನ ಶೈಲಿ ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ಖೈದಿ ನಂಬರ್ 155228 ಕೊಡಲಾಗಿದೆ. ಇನ್ನು ಶನಿವಾರ ಪ್ರಜ್ವಲ್ ರೇವಣ್ಣಗೆ ಜೈಲು ಸಿಬ್ಬಂದಿಗಳು ಬಿಳಿ ವಸ್ತ್ರವನ್ನ ಕೊಟ್ಟಿದ್ದಾರೆ. ಜೈಲಿನ ನಿಯಮಾವಳಿಯ ಅನುಸಾರವಾಗಿ ಜೈಲು ಅಧೀಕ್ಷಕರು ಕೊಡುವಂತಹ ಕೆಲಸಗಳನ್ನ ಅವರು ಮಾಡಬೇಕಾಗತ್ತೆ. ಸಜಾಬಂದಿ ಖೈದಿಗಳ ಬ್ಯಾರಕ್ಗೆ ಪ್ರಜ್ವಲ್ ಅವರನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಜೀವಾವಧಿ ಶಿಕ್ಷೆಯ ಶಾಕ್ನಲ್ಲಿರುವಂತಹ ಪ್ರಜ್ವಲ್ ನಿನ್ನೆ ರಾತ್ರಿ ಇಡೀ ನಿದ್ದೆ ಕೂಡ ಮಾಡಿರಲಿಲ್ವಂತೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಜೈಲು ಸಿಬ್ಬಂದಿಗಳು ಅವರಿಗೆ ಅವಲಕ್ಕಿ ಉಪ್ಪಿಟ್ಟನ್ನು ಕೂಡ ತಿನ್ನಿಸಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದಿದೆ. ಇನ್ನು ಪ್ರಜ್ವಲ್ ಇನ್ನು ಮುಂದೆ ಜೈಲಿನಲ್ಲಿ ದಿನಕ್ಕೆ 8 ಗಂಟೆಗಳ ಕಾಲ ಕಡ್ಡಾಯವಾಗಿ ಕೆಲಸವನ್ನ ಕೂಡ ಮಾಡಬೇಕು. ಪರಪ್ಪನ ಅಗ್ರಹಾರ ಜೈಲಿನ ಸಜಾಬಂದಿ ಖೈದಿಗಳ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿಗಳನ್ನು ಬೆಳೆಯುವಂಥದ್ದು, ಕರಕುಶಲ ವಸ್ತು, ಮರಗೆಲಸ ಸೇರಿದಂತೆ ಇವುಗಳ ಪೈಕಿ ಯಾವುದಾದರೂ ಒಂದನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕು. ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ಕೂಡ ನಿಗದಿ ಮಾಡಿ ಪಾವತಿ ಮಾಡಲಾಗತ್ತೆ. ಮೊದಲ 1 ವರ್ಷ ಕೌಶಲ್ಯರಹಿತ ದಿನಕ್ಕೆ 524 ರೂಪಾಯಿ ಸಂಬಳ ಕೊಡಲಾಗತ್ತೆ. ನಂತರ ಅರೆ ಕೌಶಲ್ಯ ಮಟ್ಟಕ್ಕೆ ಏರಿಕೆಯನ್ನು ಮಾಡಲಾಗತ್ತೆ. ಬಳಿಕ ಅನುಭವದ ಆಧಾರದ ಮೇಲೆ ನುರಿತ ವರ್ಗಕ್ಕೆ ಬಡ್ತಿ ಕೂಡ ಕೊಡಲಾಗತ್ತೆ. ಹೀಗೆ ಪ್ರಜ್ವಲ್ ಅವರ ಜೀವನ ಶೈಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿದೆ. ಇನ್ನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ಗೆ 11,60,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಈ ದಂಡದಲ್ಲಿ 11,25,000 ರೂಪಾಯಿ ಸಂತ್ರಸ್ತೆಗೆ ಕೊಡಬೇಕು ಅನ್ನುವಂಥ ಆದೇಶ ಬಂದಿದೆ. ಓರ್ವ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಗಂಭೀರ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗಿದ್ದು ಕೋರ್ಟ್ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನು ವಿಧಿಸಿದೆ. ಇಲ್ಲಿಯವರೆಗೆ ಪ್ರಜ್ವಲ್ 14 ತಿಂಗಳು ಜೈಲಿನಲ್ಲಿ ಇದ್ದದ್ದು ಈ ಶಿಕ್ಷೆಗೆ ಒಳಪಡೋದಿಲ್ಲ. ತಾನೇ ಮಾಡಿದ ವಿಡಿಯೋಗಳಿಂದ ತಗಲಾಕೊಂಡ ಪ್ರಜ್ವಲ್ ರೇವಣ್ಣ ನಡೆಸಿದ ಅತ್ಯಾಚಾರ ಪ್ರಕರಣದ ಸಂಬಂಧ ತನಿಖೆಯನ್ನು ನಡೆಸಿದಂಥ SITಗೆ ಪ್ರಬಲ ಸಾಕ್ಷಿ ದೊರೆತಿದ್ದೇ ಆತ ಮಾಡಿದ್ದ ವಿಡಿಯೋಗಳಿಂದ ಅನ್ನುವಂಥದ್ದು ಗೊತ್ತಾಗಿದೆ. ಪ್ರಜ್ವಲ್ ಮನೆ ಕೆಲಸದ ಆಕೆಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ ಸಂದರ್ಭದಲ್ಲಿ ಆತ ಮಾಡಿಕೊಂಡಿದ್ದ ವಿಡಿಯೋದಲ್ಲಿ ಆತನ ಗುಪ್ತಾಂಗವೂ ಕೂಡ ಕಂಡು ಬಂದಿತ್ತು. ಗುಪ್ತಾಂಗದ ಗಾತ್ರ, ಆಕಾರ, ಬಣ್ಣ ಹೀಗೆ ವಿಡಿಯೋದಲ್ಲಿ ಸೆರೆಯಾಗಿದ್ದ ಎಲ್ಲ ಅಂಶಗಳು ಕೂಡ ಪ್ರಜ್ವಲ್ನ ಅಂಗಾಂಗಗಳಿಗೆ ಹೋಲಿಕೆಯಾಗಿದ್ದು ಈ ಅಂಶದಿಂದಲೇ ಪ್ರಜ್ವಲ್ ದುಷ್ಕೃತ್ಯ ಹಾಗೂ ನೈಜತೆ ಹೊರಬಿದ್ದಿದೆ. ಈ ಅಂಶವನ್ನು ತೀರ್ಪಿನ 345ನೇ ಪುಟದಿಂದ ವಿಸ್ತೃತವಾಗಿ ವಿವರಣೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣಗೆ ಏನು ಜೀವನ ಪರ್ಯಂತ ಜೈಲಿನ ಶಿಕ್ಷೆಯನ್ನು ವಿಧಿಸಲಾಗಿದೆ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.